ಗುರುಜಿ ನೀವು ಹೇಳ್ತಿದ್ರಿ ಗಣಪನಿಗೆ ಏನೆಲ್ಲಾ ಪ್ರಿಯ ಅಂತ. ಮೊದಲೇ ಭಕ್ಷ್ಯ ಪ್ರಿಯ, ಕಡಬಿಷ್ಟ, ಜೊತೆ ಗರಿಕೆ ಇಷ್ಟ, ಜೊತೆಗೆ ಎಕ್ಕದ ಹೂವು ಕೂಡ ಬಹಳ ಶ್ರೇಷ್ಠ ಅಂತ ಹೇಳ್ತಾ ಇದ್ರಿ. ನಿಜ ನೋಡಿ, ಈ ಗಣಪತಿ ಹಬ್ಬಕ್ಕೆ ಒಂದು ವಿಚಾರ ತಿಳಿಸ್ಬೇಕು ನಿಮಗೆ. ಸೂರ್ಯನಾರಾಯಣನಿಂದ ಶಮಂತಕ ಮಣಿ ಬಂದಿದ್ದು. ಸೂರ್ಯನಾರಾಯಣ ಪರೀಕ್ಷಿತ್ ಮಹಾರಾಜನಿಗೆ ವಿಶೇಷವಾಗಿ ಶಮಂತಕ ಮಣಿಯನ್ನು ಕೊಡ್ತಾನೆ. ಪರೀಕ್ಷಿತ್ ಮಹಾರಾಜ ಈ ಶಮಂತಕ ಮಣಿ ಬಹಳ ಸಂತೋಷ ವಿಜೃಂಭಣೆಯಿಂದ ಇರ್ತಾನೆ. ಏನು ಕೇಳಿದ್ರು ಕೊಡ್ತಕ್ಕಂಥ ವಿಚಾರ. ಸೂರ್ಯನು ಪ್ರಸನ್ನವಾಗ್ತಾನೆ, ಬಹಳ ಸಂತೋಷ ಅಂತೇಳಿ ಶಮಂತಕ ಮಣಿಯನ್ನು ಕೊಟ್ಟಿರ್ತಾನೆ. ಸಂತೋಷಪಟ್ಟ ಪರೀಕ್ಷಿತ್ ಮಹಾರಾಜ ವಿಶೇಷವಾಗಿ ಕಾಡಲ್ಲಿ ಯುದ್ಧಕ್ಕೆ ಹೋಗ್ತಾನೆ. ಬೇಟೆಯಾಡೋಣ ಅಂತ ಹೇಳ್ತಾನೆ. ಸರಿ ಆಯಿತು, ಯುದ್ಧಕ್ಕೆ ಬೇಟೆಯಾಡಕ್ಕೆ ಹೋಗ್ತಾನೆ. ಯಾರ ಜೊತೆ ಅಂತ, ಒಂದು ರಾಕ್ಷಸನ ಜೊತೆ. ಆ ರಾಕ್ಷಸನ ಯುದ್ಧವನ್ನು ಸೋಲಿಸಿದ ನಂತರ ಸರಿ ಸುಸ್ತಾಗಿದೆ, ಆಯಾಸವಾಗಿದೆ, ಊಟ ಉಪಚಾರ ಮಾಡಬೇಕು ಅಂತ ಹೇಳಿ ಬೇಟೆಯನ್ನು ಆಡೋಣ ಅಂತಾನೆ. ಈ ಬೇಟೆಯಲ್ಲಿ ಆಡ್ತಾ ಇರೋ ಸಮಯದಲ್ಲಿ ಬೇಟೆ ಆಡೋಕ್ಕೆ ಹೋದವನಿಗೆ ಯಾರು ಮೃತ್ಯುವನ್ನು ಕೊಟ್ಟರು? ಸಾಕ್ಷಾತ್ ಆ ಸಿಂಹ. ಆ ವ್ಯಾಘ್ರ ಸಿಂಹ ಇವನಿಗೆ ಪರಿವರ್ತನಾ ಸ್ವರೂಪಕ್ಕೆ ಮೃತ್ಯುವನ್ನು ಕೊಡ್ತು. ಆಗ ಆ ಶಮಂತಕ ಮಣಿಯನ್ನು ಕತ್ತಿಂದ ಕಿತ್ಕೊಂಡು ಹೊಟ್ಟೋಯ್ತು ಸಿಂಹ. ಸರಿ, ಸಿಂಹ ಕತ್ತಲ್ಲಿ ಇಟ್ಕೊಂಡಿರೋದನ್ನು ಕಿತ್ಕೊಂಡು ಹೋಗಿ ಅಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ದ ಸಮಯದಲ್ಲಿ ಜಾಂಬುವಂತ ಪ್ರಕಟವಾದ. ಎಲ್ಲಿಂದ ಬಂದ ಜಾಂಬುವಂತ? ಯುಗ ಯುಗದಿಂದ ಬಂದಿರತಕ್ಕಂಥ ಜಾಂಬುವಂತ ನೋಡ್ತಾನೆ. ಏನು ಸಿಂಹದ ಬಾಯಲ್ಲಿ ಇಷ್ಟು ವಿಜೃಂಭಣೆಯಿಂದ ಇರತಕ್ಕಂಥದ್ದು, ಪ್ರಕಾಶಮಾನವಾಗಿರ್ತಕ್ಕಂಥದ್ದು, ಇದು ನನಗೆ ಇರಲಿ ಉತ್ತಮ ಅಂತ ಹೇಳಿ ಸಿಂಹದ ಹತ್ರ ಹೋರಾಡಿ ಅದನ್ನು ಸಿಂಹನ ಸಾಯಿಸಿ ತೊಗೊಂಡ್ಬಿಡ್ತಾನೆ ಜಾಂಬುವಂತ ಶಮಂತಕ ಮಣಿಯನ್ನು. ಈ ಶಮಂತಕ ಮಣಿಯನ್ನು ಜಾಂಬುವಂತ ತಂದು ತನ್ನ ಕೋಟೆಯಲ್ಲಿ ಇಟ್ಕೊಂಡಿರ್ತಾನೆ ಗುಹೆ ಒಳಗೆ. ಕೃಷ್ಣ ಪರಮಾತ್ಮ ವಿಶೇಷವಾಗಿ ಪರೀಕ್ಷಿತ್ ಮಹಾರಾಜನ ಜೊತೆಗೆ ನೋಡಿರ್ತಾನೆ. ಸೂರ್ಯನು ಕೊಟ್ಟಿರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಈ ಶಮಂತಕ ಮಣಿ ಪ್ರಜ್ವಲದಿಂದ ಇರತಕ್ಕಂಥವನು ಹೋದವನು ವಾಪಸ್ಸೇ ಬಂದಿರಲ್ಲ. ಕೃಷ್ಣ ಅವತ್ತು ಹೇಳಿರ್ತಾನೆ, ಕಾಡಿಗೆ ಹೋಗಬೇಡ, ಕಾಡಿಗೆ ಹೋಗಬೇಡ ಅಂತ ಕೇಳೋದಿಲ್ಲ. ಆದರೆ ಅವನು ಆ ಸಮಯಕ್ಕೆ ಕಾಡಿಗೆ ಹೋದವನು, ಯುದ್ಧಕ್ಕೆ ಹೋದವನು, ರಾಕ್ಷಸನ ಸಂಹಾರ ಮಾಡಿದ ನಂತರ ಇವತ್ತಿಗೂ ವಾಪಸ್ ಬರೆದಿದ್ರೆ ಏನಾಗಿದೆ ನೋಡ್ಕೊಮ್ಮ ಅಂತಾನೆ. ಆಗ ಕೃಷ್ಣ ಅದೇ ಸಮಯಕ್ಕೆ ಕರೆಕ್ಟಾಗಿ ಕೋಇನ್ಸಿಡೆನ್ಸ್ ಏನಂದರೆ, ಗಣಪತಿ ಹಬ್ಬ ಎಲ್ಲರೂ ಮಾಡ್ತಾ ಇರ್ತಾರೆ ಕೃಷ್ಣನ ದೇವಸ್ಥಾನದಲ್ಲಿ. ಕೃಷ್ಣನ ದೇವಸ್ಥಾನ ಅಂದರೆ ರುಕ್ಮಿಣಿ ಸತ್ಯಭಾಮ ಸಮೇತವಾಗಿರ್ತಕ್ಕಂಥ ಬೃಂದಾವನ ದೊಡ್ಡ ದೇವಾಲಯ ಇದ್ದ ಹಾಗೆ. ಎಲ್ಲ ದೇವಸ್ಥಾನದಲ್ಲಿ ಹೇಗೆ ಪೂಜೆ ಪುನಸ್ಕಾರ ಮಾಡ್ತಾರೋ ಆ ಥರ ಇವನ ದ್ವಾರಕದಲ್ಲೇ ಅಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ. ಇದು ದೇವಾಲಯ. ಯಾಕಂದರೆ ಭಗವಂತ ಅಂತ ಅವನಿಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಎಲ್ಲರೂ ಕೃಷ್ಣ ರುಕ್ಮಿಣಿ ಸತ್ಯಭಾಮ ಸಮೇತವಾಗಿ ಕೃಷ್ಣನಿಗೆ ಮಹಾಗಣಪತಿ ಪೂಜೆಯನ್ನು ಮಾಡಿ ಊಟ ಉಪಚಾರಗಳನ್ನು ತಗೊಂಡು ಪಾಯಸ ತಗೊಳ್ಳಿ ಅಂತಾನೆ. ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಹುಳಿ ಹಿಂಡ್ತಾರೇನಲ್ವ, ಹಾಗೆ ಆ ಕಾಲದಲ್ಲೇ ಹುಳಿ ಆಗಿರ್ತಕ್ಕಂಥ ಈ ಪಾಯಸಕ್ಕೆ ಹಾಲು ಹಾಕಬೇಕು ಅನ್ನೋದು ವಿಚಾರ. ಆಗ ಸತ್ಯಭಾಮ ಏನು ಮಾಡ್ತಾಳೆ, ನಾನು ಹಾಲು ತರ್ತೀನಿ ಅಂತ ಹಾಲು ತರಕ್ಕೆ ಹೋಗ್ತಾಳೆ. ಈ ಹಾಲನ್ನು ತಂದ ಮೇಲೆ ಜೀವನದ ಹಾಲನ್ನು ನೋಡ್ತಕ್ಕಂಥ ಕೃಷ್ಣ ಪರಮಾತ್ಮ ನೋಡೋ ಸಮಯಕ್ಕೆ ಮೇಲ್ಗಡೆ ಇರ್ತಕ್ಕಂಥ ಚಂದ್ರ ಕಂಡಿರ್ತಕ್ಕಂಥ ಚಂದ್ರನಿಗೆ ಶಾಪ ಹಾಕಿದ್ದಾದರೂ ಯಾರು? ಸಾಕ್ಷಾತ್ ಮಹಾಗಣಪತಿನೇ. ಯಾತಕ್ಕೆ ಶಾಪ ಅಂದರೆ, ಆವತ್ತು ಮಹಾಗಣಪತಿ ಭಕ್ಷಪ್ರಿಯ. ಎಲ್ಲಿಂದ ಬಂದ? ಕುಬೇರನ ಆಸ್ಥಾನಕ್ಕೆ ಹೋಗಿದ್ದ. ಫಸ್ಟ್ ಕ್ಲಾಸಾಗಿ ಕುಬೇರನ ಕೆಲಸವನ್ನೆಲ್ಲ ಮುಗಿಸ್ದ. ಕುಬೇರನಿಗೆ ಮನೆ ಗೃಹ ಪ್ರವೇಶ. ಈ ಗೃಹ ಪ್ರವೇಶಕ್ಕೆ ಪಾರ್ವತಿ ಪರಮೇಶ್ವರನ ಕರೀತಾರೆ. ಯಾರೋ? ಕುಬೇರ. ಪರಮೇಶ್ವರ, ಇಡೀ ದೇವತೆಗಳನ್ನೆಲ್ಲ ಕರೆದಿದ್ದೀನಿ, ನೀನು ಬರಬೇಕು ಅಂತ. ನನಗಾಗಲ್ಲ, ಪಾರ್ವತಿನ ಕೇಳ್ಕೊಳ್ಳಿ. ಸರಿ, ಪಾರ್ವತಿ, ಅಮ್ಮ ನೀವಾದರೆ ಬನ್ನಿಮ್ಮ, ಭಾಳ ಸಂತೋಷ, ದಯವಿಟ್ಟು ನಮ್ಮನೆ ಗೃಹ ಪ್ರವೇಶ, ಇಷ್ಟೆಲ್ಲ ದೊಡ್ಡ ವಿಜೃಂಭಣೆಯಿಂದ ವಿಶ್ವಕರ್ಮ ಕಟ್ಟಿರ್ತಕ್ಕಂಥದ್ದು, ರಾಜ ಮರ್ಯಾದೆತನದಿಂದ ಎಲ್ಲರೂ ಗೌರವಿಸ್ತೀನಿ, ನೀವು ದೊಡ್ಡ ದಂಪತಿಗಳು ಬರಲೇಬೇಕು ಅಂತ. ಆಗೋದಿಲ್ಲ, ಪರಮೇಶ್ವರ ಬಂದರೆ ನಾನು ಬರ್ತೀನಿ, ಅವರೇನು ಹೇಳ್ತಾರೋ ಕೇಳು ಅಂತ. ಮತ್ತೆ ತಿರುಗಿ ಪರಮೇಶ್ವರ ಅಂತ ಹೋಗ್ತಾನೆ. ಪರಮೇಶ್ವರ, ನೀನೂ ಬರಲ್ಲ ಅಂತೀಯ, ಅಮ್ಮನವರು ನಿಮ್ಮನ್ನು ಕೇಳಿ ಅಂತಾರೆ, ಯಾರು ಮಾಡೋದು? ಒಂದು ಕೆಲಸ ಮಾಡೋ ಕುಬೇರ, ನನ್ನ ಗಣಪತಿ ಸಾಕು, ಅವನೊಬ್ಬ ಬಂದರೆ ನಮ್ಮಿಬ್ಬರನ್ನು ರೆಪ್ರೆಸೆಂಟೇಟಿವ್ ಇದ್ದ ಹಾಗೆ, ನಮ್ಮ ಮನೆಯಿಂದ ಅವ್ನು ಬರ್ತಾನೆ ಸಾಕು ಅಂತಾನೆ. ಇಲ್ಲ, ಆದರೂ ನೀವು ಬಂದಿದ್ರೆ ಆಗೋದಿಲ್ಲ, ಕರ್ಕೊಂಡು ಹೋಗು ಅಂತ. ಸರಿ ಆಯಿತು ಪ್ರಭು ಅಂಥೇಳಿ ಗಣೇಶ ಬನ್ನಿ ಅಂತಾನೆ. ಇವನು ಅನ್ಕೊತಾನೆ, ಸರಿ ಆಯಿತು ಹೇಗೋ ಮುಗಿಸೋಣ ಕಾರ್ಯಕ್ರಮವನ್ನು ಅಂಥೇಳಿ ಇವನೇ ಚೀಫ್ ಗೆಸ್ಟ್ ಗಣಪತಿ ಕರ್ಕೊಂಡು ಹೋಗ್ತಾನೆ ಕುಬೇರ. ಅವನ ಆಸ್ಥಾನದ ಮುಂದೆ ನಿಂತ್ಕೊತಾನೆ. ಗಣೇಶ ಬನ್ನಿ ಅಂತ. ಏನು ಸ್ವಾಗತ ಸರಿಯಾಗಿ ಮಾಡ್ತಾ ಇಲ್ಲ ನನಗೆ ಅಂತಾನೆ ಗಣೇಶ. ಆಗ ಸ್ವಾಗತ ಸರಿಯಾಗಿ ಮಾಡ್ತಾ ಇಲ್ಲ ಅಂದ ತಕ್ಷಣಕ್ಕೆ ಭಯಪಟ್ಟ ಕುಬೇರ, ನಾನು ಪರಮೇಶ್ವರನಿಗೆ ಹೇಳ್ತೀನಿ, ಇಲ್ಲ ನಾನು ಹೋಗ್ತೀನಿ ಅಂತಾನೆ. ಇಲ್ಲ ಆಯ್ತಾಯಿತು ನಾನು ಮಾಡ್ತೀನಿ ಅಂತ ಹೇಳಿ ಎಲ್ಲ ವಿಜೃಂಭಣೆಯಿಂದ ಸ್ವಾಗತವನ್ನು ಬಯಸ್ತಾರೆ. ಎಲ್ಲ ದೇವತೆಗಳನ್ನೆಲ್ಲ ಕರೀತಾರೆ, ಬನ್ನಿ ಅಂತ ವಾಲ್ಗ ಊದಿಸ್ತಾರೆ. ಮಹಾಗಣಪತಿಗೆ ಬಹಳ ಸಂತೋಷ ಪಡ್ತಾರೆ. ಅದಕ್ಕೆ ಇವತ್ತಿಗೂ ತಮಿಳುನಾಡಲ್ಲಿ ನೋಡ್ಬೋದು, ಗಣಪತಿ ಪೂಜೆಯನ್ನು ಮಾಡೋಕ್ಕೆ ಮೊದಲು ವಾಲ್ಗವನ್ನು ಊದಿಸ್ತಾರೆ, ಮೊದಲನೇ ಮಂಗಳವಾದ್ಯವನ್ನು ಹಾಕ್ತಾರೆ. ಇವತ್ತು ಆ ಮಂಗಳವಾದ್ಯವನ್ನು ಆಡಿದಾಗ ಆನೆ ಫಸ್ಟ್ ಕ್ಲಾಸಾಗಿ ಡ್ಯಾನ್ಸ್ ಆಡುತ್ತೆ, ಎಷ್ಟು ಚೆನ್ನಾಗಿ ಆಡುತ್ತೆ ನೋಡಿ. ಇದಕ್ಕೆ ಗಣಪತಿ ಕೂಡ ಆ ನಾಟ್ಯವನ್ನು ಆಡ್ತಾನೆ, ಸಂತೋಷ ಪಡ್ತಾನಂತೆ ಆ ಮಂಗಳವಾದ್ಯಕ್ಕೆ. ಈ ಸಂತೋಷ ಪಟ್ಟ ಮೇಲೆ ನಡಿ ಹೋಗೋಣ ಅಂತಾನಂತೆ. ಒಳಗೆ ಹೋಗ್ತಾನೆ. ಕೂತ್ಕೊಳ್ಳಿ ಪ್ರಭು ಅಂತಾನೆ ಕುಬೇರ. ಸರಿ, ಮಹಾಗಣಪತಿ ಏನು ಮಾಡ್ತಾನೆ, ಎಲ್ಲಿ ಆಸನ ಚಿಕ್ಕದಾಗಿದೆ ಸಾಲದು, ನಂಗೆ ದೊಡ್ಡದಾಗಿ ತೊಗೊಂಡ್ಬೇಕಿಂತ. ನಾವು ಅದಕ್ಕೆ ದೊಡ್ಡದಾಗಿ ಕೂತ್ಕೊಂಡಿರೋದು ಏನಂತೀರಾ? ಅದಕ್ಕೆ ವಿಶೇಷವಾಗಿ ಗಣಪತಿ ದೊಡ್ಡ ಆಸನದ ಮೇಲೆ ವಿಶೇಷವಾಗಿ ವಿಜೃಂಭಣೆಯಿಂದ ಕೂತ್ಕೊತಾನೆ. ಎಲ್ಲರಿಗಿಂತ ದೊಡ್ಡ ಗೌರವ ಕೊಡಬೇಕು. ಇವನೇ ಚೀಫ್ ಗೆಸ್ಟು. ಹೊಟ್ಟೆ ಹಸ್ತಾ ಇದೆ, ಹೋಗೋಣ ನಡಿ ಅಂತಾನೆ.
ಇಲ್ಲ ಕಾರ್ಯಕ್ರಮ ಮುಗೀಲಿ, ಪೂಜೆ ಪುನಸ್ಕಾರ ಆಗಬೇಕು, ತದನಂತರ ನಾ ಬಂದಿದ್ದ ಮೇಲೆ ಮುಗಿದೋಯ್ತು, ಆಯಿತು ಕಾರ್ಯಕ್ರಮ ಅಂತ ಅಂದ್ಕೊಳ್ಳಿ, ಫಸ್ಟ್ ಊಟ ಬಡಿಸಿ ನಡೀರಿ ಅಂತಾನೆ. ಇದೇನಪ್ಪ ವಿಚಿತ್ರ ಕರ್ಮ, ನಡಿ ಆಯಿತು ಅಂತ ಹೇಳಿ ಒಳಗೆ ಊಟ ಮಾಡಿಸೋದು. ಅವರಲ್ಲ, ನೀನು ನಡಿಬೇಕು ಅಂತಾನೆ. ಸರಿ ಆಯಿತು, ಕುಬೇರನ ಜೊತೆಗೆ ಹೋಗ್ತಾನೆ. ಅಡುಗೆ ಮನೆಯಲ್ಲಿ ಫಸ್ಟು ಬೆಳ್ಳಿ ತಟ್ಟೆ ಎಲ್ಲ ಪೀಠ ಎಲ್ಲ ಹಾಕಿ ದೇವತೆಗಳಿಗೆ ಸಾಲಾಗಿ ಮಾಡಿರ್ತಾನೆ, ದೊಡ್ಡ ಮನೆ. ಅಂಥದ್ರಲ್ಲಿ ದೇವತೆಗಳೆಲ್ಲರೂ ಅಲ್ಲಿ ನಿಂತಿರ್ತಕ್ಕಂಥವ್ರು ಅವರವರ ಸೀಟಲ್ಲಿ ವಿರಾಜಮಾನ ಕೂತಿರ್ತಾರೆ. ಇವನಿಗೆ ಬಡಿಸ್ತಾ ಶುರುವಾಯಿತು. ಒಂದು ಪಾತ್ರೆ ಖಾಲಿ ಆಯಿತು, 2 ಪಾತ್ರೆ ಖಾಲಿ ಆಯಿತು, 3 ಪಾತ್ರೆ ಖಾಲಿ ಆಯಿತು. ದೇವತೆಗಳು ಏನು ಇಷ್ಟೊತ್ತಾದರೂ ಗಣಪತಿ ಒಳಗೆ ಹೋಗಿದ್ದವ್ರು ಬರಲಿಲ್ವಲ್ಲ, ನೋಡೋಣ ಬನ್ನಿ ಒಬ್ಬೊಬ್ಬರೇ ಅಡುಗೆ ಮನೆ ಸಾಲ ಕಡೆ ಬರ್ತಾರೆ. ಏನು ವಿಕ್ರಮಾದಿತ್ಯನ ಆಸ್ಥಾನದಲ್ಲಿರ್ತಕ್ಕಂಥ ವಜ್ರ ಕವಿತಾ ಏನು ಅಂದರೆ, ಇವತ್ತಿಗೂ ಆ ವಜ್ರ ಕವಿತಾ ನೀವು ನೋಡಬಹುದು, ಸ್ವಲ್ಪ ಹಾಕಿದ್ರೆ ಜಾಸ್ತಿ ಆಗುತ್ತೆ. ಇದೆಲ್ಲ ಕುಬೇರಂದೇ. ಇವತ್ತಿಗೂ ನಾವು ಉಜ್ಜಯಿನಿಯಲ್ಲಿ ನೋಡ್ಬೋದು, ವಿಕ್ರಮಾದಿತ್ಯನ ಆಸ್ಥಾನದಲ್ಲೇ ಇದೆ. ಆ ಕಾಲದಲ್ಲಿ ಏನು ವಿಶ್ವಕರ್ಮ ಮಾಡಿರತಕ್ಕಂಥ ಆಸನದಲ್ಲಿ ಇದೆ, ಅಕ್ಷಯವಾಗತ್ತಂತೆ. ಏನು ಮಾಡಿದ್ರೂ ಅಕ್ಷಯವಾಗತ್ತಂತೆ. ಅಂಥದ್ರಲ್ಲಿ ಅದು ಖಾಲಿ ಹೋಗ್ತಾ ಇದೆ. ಅದಕ್ಕೆ ವಿಕ್ರಮಾದಿತ್ಯ ಹೇಳ್ತಾನಂತೆ, ಇದು ಕುಬೇರನ ಆಸ್ಥಾನದ್ದು ಅಂತ ಇವತ್ತಿಗೂ ರಾರಾಜಿಸ್ತಾ ಇರತಕ್ಕಂಥ ವಿಶೇಷ. ನೀವು ಇವತ್ತು ಹೋಗಿ ಉಜ್ಜಯಿನಿಯಲ್ಲಿ ನೋಡ್ಬೋದು, ಕುಬೇರನ ಆಸ್ಥಾನದ ಎಲ್ಲ ಪಾತ್ರೆಗಳು ಎಲ್ಲನೂ ಇವತ್ತಿಗೂ ನಾವು ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ನೋಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಆಗ ಕುಬೇರನ ಆಸ್ಥಾನದಲ್ಲಿ ಎಲ್ಲವನ್ನು ನೋಡ್ದ. ಊಟ ಎಲ್ಲ ಖಾಲಿ ಆಗೋಯ್ತು. ಏನು ಊಟ ಖಾಲಿ ಆಗೋಯ್ತು, ಕರೆದಿದೆಯಾ ದೊಡ್ಡದಾಗೆ ಚೀಫ್ ಗೆಸ್ಟ್ ಆಗಿ, ಒಂಚೂರು ಬಡ್ಸೋಕ್ಕಾಗಿಲ್ಲ. ಅಲ್ಲ ಪ್ರಭು, ಈಗ ತಾನೇ ಹೇಳ್ತೀನಿ, ಹಸುತ್ತಾ ಇದೆ ಹೊಟ್ಟೆ, ಕೊಡ್ತೀಯೋ ಇಲ್ವೋ, ಹೊರಡ್ಲ ನಾನು ಅಂತಾನೆ. ಸರಿ ಆಯಿತು, ಒಂದು ಕೆಲಸ ಮಾಡೋಣ, ಎಲ್ಲ ಕೊಡ್ರಪ್ಪ ಏನಂತ. ಅವರೆಲ್ಲ ಅಡುಗೆ ಮಾಡೋಕ್ಕಿನ್ನೂ ಲೇಟ್ ಆಗುತ್ತೆ, ತಗೊಂಬ ದವಸ ಧಾನ್ಯ ಅಂತಾನೆ. ಎಲ್ಲ ದವಸ ಧಾನ್ಯಗಳನ್ನ ತೊಗೊಂಬರ್ತಾನೆ. ಒಂದೊಂದಾಗಿ ಎಲ್ಲ ಖಾಲಿ ಮಾಡ್ತಾನೆ. ಗಣಪತಿಗೆ ಸಂತೃಪ್ತಿ ಅನ್ನೋದೇ ಇಲ್ಲ. ಸಾಲ್ತಾ ಇಲ್ಲ, ಹಸುತ್ತಾ ಇದೆ, ತಗೊಂಬ ಇನ್ನೊಂದು ಸ್ವಲ್ಪ ಅಂತಾನೆ. ತರಕಾರಿ, ಊಟಗಳು, ಉಪಚಾರಗಳು, ಹಣ್ಣುಗಳು ಎಲ್ಲ ತರ್ತಾರೆ. ಇನ್ನೊಂದಷ್ಟು ತಗೊತಾನೆ. ಫಸ್ಟ್ ಕ್ಲಾಸಾಗಿ ತಿಂತಾನೆ. ಕುಬೇರ ಹಿಂಗೆ ತಲೆ ಮೇಲೆ ಕಟ್ಕೊಂಡು ತುಂಬ್ತಾನೆ. ಅಯ್ಯೋ ಭಗವಂತ, ಏನಪ್ಪ ಹಿಂಗೆ ಅಂತ. ಎಲ್ಲ ಖಾಲಿ ಆಗೋಯ್ತು. ಸರಿ, ಇನ್ನೇನು ಗಣಪತಿ ಬಂದು, ನಂಗೆ ಹಸುತ್ತಾ ಇದೆ, ಏನು ಮಾಡ್ತೀಯ ಈಗ ಅಂತಾನಂತೆ. ಅಲ್ಲ, ಇಷ್ಟೆಲ್ಲ ಆದಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ ಅಂತಾನಂತೆ. ನಡಿ, ಎಲ್ಲಿದೆ ನೋಡೋಣ ನೀನು ಖಜಾನೆ ಅಂತಾನೆ. ಏನು ಖಜಾನೆ ಅಂತಾನೆ. ಅಲ್ಲಿ ಹೋಗಿ ನೋಡ್ತಾನೆ, ಮುತ್ತು, ರತ್ನ, ವೈಡೂರ್ಯ ಏನೇನಿರುತ್ತೆ ಎಲ್ಲವನ್ನೂ ತಿಂದುಬಿಡ್ತಾನೆ ಗಣಪತಿ. ಭಾಳ, ಯಾಕೆಂದರೆ ಭೂತ ಗಣಾಧಿಪತಿ. ಅದಕ್ಕೆ ಒಂದೊಂದ್ಸಲ ಹೇಳಲ್ವ, ಏನೋ ಭೂತ ವಕ್ರಿಸ್ಕೊಂಡ್ಬಿಟ್ಟಿದ್ದೀನೋ ಹಂಗೆ ತಿಂತಾ ಇದೆಯಾ ಅನ್ನಲ್ವಾ, ತಾಯಿಂದರು ಮಕ್ಕಳಿಗೆ ಹೇಳ್ತಾರೆ. ಅದಕ್ಕೋಸ್ಕರ ಆ ಸಮಯಕ್ಕೆ ಹೆಂಗಿರುತ್ತೆ ಗೊತ್ತಿಲ್ಲ. ಗಣಪತಿ ಬಂದು ಆಹ್ವಾನ ಆಗಿದ್ರೆ ಯಾರು ಗಣಪತಿ ಉಪಾಸನೆ ಮಾಡ್ಕೊತಾರೆ ಅವರುಗಳು ಒಂದೊಂದ್ಸಲಿ ಹಾಗೇ ಯಾವ ಕಾಲಕ್ಕೆ ಗೊತ್ತಿಲ್ಲದೇನೆ ಒಳಗೆ ಹೋಗ್ತಾ ಇರುತ್ತೆ. ಈ ರೀತಿ ಮಹಾಗಣಪತಿಯನ್ನು ನಾವು ಸ್ಮರಣೆ ಮಾಡ್ಕೊಳ್ಳೋರು, ಗಣಪತಿ ಉಪಾಸನೆ ಮಾಡ್ಕೊಳ್ಳೋರು, ನಮಗೆ ಗೊತ್ತಿಲ್ಲದೆ ಗಣಪತಿ ನಮ್ಮಲ್ಲಿ ಆಹ್ವಾನ ಮಾಡ್ಕೊಂಡು ಊಟ ಉಪಚಾರಗಳನ್ನ ಸ್ವೀಕರಿಸ್ತಾನೆ. ಅದಕ್ಕೆ ಭಕ್ಷಪ್ರಿಯ ಗಣಪತಿ ಅಂತ ಹೇಳ್ತಿದ್ರು. ಸರಿ ಆಯಿತು, ಎಲ್ಲವನ್ನೂ ಕಬಳಿಸ್ಕೊಂಡು ಆಗೋಯ್ತು. ಕುಬೇರ, ನನಗೆ ಹಸುತ್ತಾ ಇದೆ, ಕೊಡ್ತೀಯೋ ಇಲ್ವೋ ಅಂತಾನೆ. ಪ್ರಭು, ನನ್ನ ಕೈಲಾಗಲ್ಲ, ನಾನು ಹೊರಡ್ತೀನಿ ಅಂತ ಓಡೋಗ್ತಾನೆ. ಕುಬೇರನ ಹಿಂದೆ ಅಟ್ಟಿಸ್ಕೊಂಡ್ಬರ್ತಾನೆ. ಬ್ರಹ್ಮ ಹಿಂದೆ ಓಡ್ತಾನೆ. ಬ್ರಹ್ಮ, ನೀವಾದರೂ ಕಾಪಾಡಿದ. ನನ್ನ ಕೈಲಾಗಲ್ಲಪ್ಪ, ಮಹಾವಿಷ್ಣುನ ಕೇಳ್ಕೊತಾನೆ. ತಿರುಗಿ ಮಹಾವಿಷ್ಣು ಹಿಂದೆ ಹೋಗಿ ಇಸ್ಕೊತಾನೆ. ನನ್ನ ಕೈಲಾಗಲ್ಲ, ನೀನು ಕರ್ಕೊಂಬಂದಿದ್ದು ಯಾರಿಂದ? ಪರಮೇಶ್ವರಿಂದ. ಅವನ ಹತ್ರ ಕರ್ಕೊಂಡು ಹೊರಟೋಗಂತಾನೆ. ಸರಿ, ಓಡೋಗಿ ಪರಮೇಶ್ವರ ಅಂತ ಕಾಲು ಬಿಡ್ತಾನೆ. ಯಾರೋ ಕುಬೇರ. ಅವತ್ತು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ಈ ನಮಸ್ಕಾರ ಮಾಡಿದ ಮೇಲೆ, ಭಗವಂತ ದಯವಿಟ್ಟು ಕಾಪಾಡು, ಯಾಕೆ ಹಿಂಗಾಗೋಯ್ತು, ನನಗೇನೋ ಅಪಚಾರ ಆಯಿತಾ, ಇವ್ನು ನೋಡಿದ್ರೆ ಇಷ್ಟೊಂದು ಕೇಳ್ತಾ ಇದ್ದಾನೆ, ಎಲ್ಲವನ್ನೂ ತಿಂದು ಖಾಲಿ ಮಾಡ್ಬಿಟ್ಟಿಯಾನೆ ಅಂತ. ಗಣೇಶ, ಬಾಪ ಇಲ್ಲಿ, ಯಾಕೆ ಅಂತ ನೋಡು, ಅವ್ನು ಕರೆದುಬಿಟ್ಟು ಅವಮಾನ ಮಾಡ್ಬಿಟ್ಟಿಯಾನೆ. ನೀನು ಕಳಿಸಿದ್ದಲ್ಲಪ್ಪ, ಏನೂ ಕೊಟ್ಟಿಲ್ಲ ಅವನು ಅಂತಾನೆ. ಅಯ್ಯೋ, ಇಷ್ಟೆಲ್ಲ ಕೊಟ್ಟು ಏನೂ ಕೊಟ್ಟಿಲ್ಲ ಅಂತ ಇದ್ದಾನೆ ಅಂತ. ಆವಾಗ ಅವನು ಹೇಳ್ತಾನೆ, ಪಾರ್ವತಿ, ಅವನಿಗೆ ಹಸುತ್ತಾ ಇದೆಯಂತೆ ನೋಡು ಅಂತ. ಸರಿ ಆಯಿತು ಅಂತ ಎದೆ ಹಾಲಿಂದ ಒಕ್ಕಳಲ್ಲಿ ಆ ಒಳೆಲೆ ಅಂತ ತಗೊಳ್ತಾಳೆ. ಬಂಗಾರದ ಒಳೆನಲ್ಲಿ ಗಣಪತಿಗೆ ಹಾಲನ್ನು ಕುಡಿಸ್ತಾಳೆ. ಆವತ್ತಿಂದ ಇವತ್ತಿನವರೆಗೂ ಒಳೆಲೆಯಲ್ಲಿ ಹಾಲು ಕುಡಿಸ್ಬೇಕು. ಅದಕ್ಕೆ ಮಕ್ಕಳಿಗೆ ಯಾವತ್ತು ಹಸುತ್ತಾ ಇರತಕ್ಕಂಥ ತಾಯಿಂದರು ಎದೆ ಹಾಲನ್ನ ಕೊಟ್ಟು, ಒಳೆಲೆ ಅಂತ ಇರ್ತಕ್ಕಂಥದ್ದು ಈ ಥರ ಶಾರ್ಪಾಗಿರುತ್ತೆ, ಒಳೆಲೆ ಇರುತ್ತೆ, ಅದರಲ್ಲೇ ಫಸ್ಟ್ ಹಾಲು ಕೊಟ್ಟರೆ ಮಕ್ಕಳ ಹಸು ಯಾವತ್ತಿದ್ರು ದಣಿಯುತ್ತೆ. ಇಲ್ಲದೇ ಮಕ್ಕಳಿಗೆ ಯಾವತ್ತಿದ್ರು ಹಸು 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 ಅಂತ ಇದೆ, ತಿಂತಾ ಇರುತ್ತವೆ, ಸಣ್ಣ ಸೊಣಕಲ್ ಕಡ್ಡಿ ಇದ್ದಂಗೆ ಇರುತ್ತವೆ, ಚೆನ್ನಾಗಿ ತಿನ್ನುತ್ತವೆ. ನೋಡಿ, ಸಾಧಾರಣವಾಗಿ ದಪ್ಪಗಿರೋರು ಜಾಸ್ತಿ ತಿನ್ನೋಕ್ಕಲ್ಲ, ಸಣ್ಣಗಿರೋರು ಚೆನ್ನಾಗಿ ತಿಂತಾರೆ ಒಂದು 20-30 ಸಲ. ಆದರೂ ಆ ವಿಚಾರ ಏನಕ್ಕೆ ಅಂದರೆ ಒಳೆಲೆಯಲ್ಲಿ ಹಾಲು ಹೊಯ್ತಾರೆ, ಅದು ವಿಚಾರ. ಅದಕ್ಕೆ ಇಂಥ ಒಂದು ಹಾಲನ್ನು ಹಾಕಿ, ಗಣೇಶ, ಅಮ್ಮ ತುಂಬ ಸಂತೋಷ ಆಯ್ತಮ್ಮ ಅಂತಾನೆ. ಆಗ ಭಾಳ ಸಂತೋಷ. ಇನ್ನು ಮೇಲೆ ಕುಬೇರನ ಆಸ್ಥಾನದಲ್ಲಿರ್ತಕ್ಕಂಥ ಪಾಪಕರ್ಮಗಳು ಪರಿವರ್ತನೆ ಆಯಿತು, ನಮಸ್ಕಾರ ಮಾಡು ಅಂತ. ಆಗ ಕುಬೇರ ಬಂದು ಗಣಪತಿನಿಗೆ ನಮಸ್ಕಾರ ಮಾಡ್ಕೊತಾನೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಯಾತಕ್ಕೆ ಕೊಟ್ಟೆ ಅಂದರೆ, ಕುಬೇರನ ಆಸ್ಥಾನದಲ್ಲಿರ್ತಕ್ಕಂಥ ವಿಚಾರ ಆವತ್ತಿನ ದಿವಸ ಭಕ್ಷಪ್ರಿಯ ಗಣಪತಿ ಅಂತ. ಇವತ್ತಿಗೂ ಆ ತಿಂಡಿ ತೀರ್ಥಗಳನ್ನು ನೀವು ಮಾಡದೇ ಇದ್ದರೆ ಖಂಡಿತ ಭಕ್ಷಪ್ರಿಯವಾಗಿರ್ತಕ್ಕಂಥ ಗಣಪತಿ ಸಂತೃಪ್ತಿ ಪಡಲ್ಲ. ಅವನಿಗೆ ಎಷ್ಟೇ ಮಾಡಿ ಒಂದು ವಿಶೇಷವಾಗಿರ್ತಕ್ಕಂಥ ಹಾಲಲ್ಲಿ ಪರಿಪೂರ್ಣವಾಗಿ ಒಳಭಾಗದಲ್ಲಿ ಸ್ಮರಣೆ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೋಬೇಕು. ಆಗ ಅವನು ಅಲ್ಲಿಂದ ಹೊರಟು ಬರ್ತಾನೆ. ತಿಂದು ನಡ್ಕೊಂಡು, ಗಣೇಶ ಇನ್ನು ಆಟ ಆಡ್ಕೊ ಹೋಗು ಅಂತಾನೆ. ಸರಿ, ಗಣಪತಿ ತಿಂದು ನಡ್ಕೊಂಡು ಹಿಂಗೆ ಹೋಗ್ತಾ ಇರ್ತಾನೆ. ನಡ್ಕೊಂಡು ಹೋಗ್ತಾ ಇದ್ದಾಗ ಹೊಟ್ಟೆ ಉಬ್ರ, ತುಂಬ ತಿಂದುಬಿಟ್ಟಿದ್ದಾನೆ. ಅಮ್ಮ ಹಾಲು ಕೊಟ್ಟಿದ್ದಾಳೆ. ಆ ಉಬ್ರವಾಗಿರ್ತಕ್ಕಂಥ ಹೊಟ್ಟೆನ ಚಂದ್ರ ನೋಡಿ ಅಂತಾನೆ. ಯಾಕಪ್ಪ ಹಿಂಗೆ ನಗ್ತಾ ಇದ್ದಾನೆ, ನಾನು ಹಂಗೆ ನಗ್ತಾ ಇದ್ದೀನಿ ಅಂತ ನೀವು ಯೋಚನೆ ಮಾಡಬೇಡಿ, ಮಿಕ್ಕಿ ಕತೆ ಹೇಳ್ತೀನಿ, ಕಾಯ್ತಾ ಇರಿ ಬಂದೆ.